ಮತ್ತೊಂದು ಕುತೂಹಲ ಇದೆ ಎಲ್ರಿಗೂ ಒಂದ್ ಕಡೆ. ಬಿಗ್ ಬಾಸ್ ಕಂಟೆಸ್ಟೆಂಟ್ ಮಾಡ್ತಾರೆ, ಸ್ಪರ್ಧಿಗಳು ಹೋಗ್ತಾರೆ. ಸೊ ಅವ್ರಿಗೆ ಸಂಭಾವನೆ ಏನ್ ಸಿಗ್ಬೋದು ಅಂತ ರಿವೀಲ್ ಮಾಡ್ಬೋದು ಏನಾದ್ರು? ಈ ಸೀಸನ್ ಯಾರ ಎಷ್ಟು ಸಂಭಾವನೆ ತಗೊಂಡ್ರು? ಇಲ್ಲ, ಅದನ್ನ ಹೇಳೋದು ಚೆನ್ನಾಗೂ ಇರಲ್ಲ. ಅದೊಂದು ಕಾಂಟ್ರಾಕ್ಟು ಇರುತ್ತೆ ನಮ್ಮ ಮತ್ತು ಅವರ ನಡುವೆ. ಸೊ ಸಂಭಾವನೆಯ ಬಗ್ಗೆ ನಾನು ಖಂಡಿತವಾಗೂ ಮಾತಾಡಕೂಡ್ದು. ನನ್ನ ಗುರಿ ಇರೋದು ಈ ಕ್ಯಾರೆಕ್ಟರ್ಗಳನ್ನ ಲೈಮ್ಲೈಟ್ಗೆ ತರೋದು ಅಷ್ಟೇ. ಈಗ ಒಬ್ರು ಕೀರ್ತಿ ಕಲರ್ಸ್ ಕನ್ನಡದ ಮುಖ ಆಗ್ತಾರೆ, ಈಗ ಒಬ್ರು ರೇಖಾ ಕಲರ್ಸ್ ಕನ್ನಡದ ಮುಖ ಆಗ್ತಾರೆ, ಒಬ್ರು ಪ್ರಥಮ್ ಕಲರ್ಸ್ ಕನ್ನಡದ ಮುಖ ಆಗ್ತಾರೆ, ಮಾಳವಿಕಾ, ಮೋಹನ್, ಭುವನ್, ಸಂಜನಾ, ಹೀಗೆ ಈ ಶೋದಲ್ಲಿ ಶಾಲಿನಿ, ಹೀಗೆ ಈ ಶೋದಲ್ಲಿ ಭಾಗವಹಿಸಿದವರೆಲ್ಲರೂ ಕಲರ್ಸ್ ಕನ್ನಡದ ಮುಖ ಆಗ್ತಾರೆ. ಈಗ ನಿರಂಜನ್ ಮತ್ತು ಶೀತಲ್ ಈಗ ಸೂಪರ್ನ ಮಜಾ ಭಾರತದಲ್ಲಿ ಆಂಕರ್ಗಳಾಗಿ ಕೆಲಸ ಮಾಡ್ತಿದ್ದಾರೆ. ಮಜಾ ಭಾರತದಲ್ಲಿ ಶ್ರುತಿಯವರು ಜಡ್ಜ್ ಆಗಿ ಕೆಲಸ ಮಾಡ್ತಾರೆ. ಅದೇ ರೀತಿ ಒಬ್ರು ಪ್ರಥಮ್ ನಮ್ಮ ಜೊತೆ ಯಾವುದೋ ಶೋ ಮಾಡ್ತಾರೆ. ಅದೇ ರೀತಿ ಕೀರ್ತಿ, ರೇಖಾ ಮತ್ತು ಶಾಲಿನಿ ಇವ್ರನ್ನೆಲ್ಲ ಬಳಸ್ಕೋಬೇಕು ಅನ್ನೋ ಆಸಕ್ತಿ ನಮಗಿದೆ. ಅಂದ್ರೆ ಒಂದು ಶೋ ಮುಗಿದಾದ್ಮೇಲೆ ಅವರು ಆ ಚಾನಲ್ ಜೊತೆ ಮುಂದುವರಿಯೋದು ಸಾಧ್ಯ ಆದ್ರೆ, ಆ ಸಂಬಂಧವನ್ನು ನಮ್ಗೆ ಉಳಿಸ್ಕೊಳ್ಳೋಕೆ ಸಾಧ್ಯ ಆದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನನಗೆ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.